ಅಧಿಕ ಮಾಸ ತುಂಬ ಶ್ರೇಷ್ಠವಾದದ್ದು. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಮತ್ತು ಪಂಚಾಂಗಗಳ ಪ್ರಕಾರ ಅದಕ್ಕೆ ಅದರದೇ ಆದ ಮಹತ್ವವಿದೆ. ಅಧಿಕ ಮಾಸದಲ್ಲಿ ದಾನ ಮಾಡುವುದರಿಂದ ಈ ಒಳ್ಳೆಯ ಫಲಗಳು ದೊರಕುವವು. ಅಕ್ಕಿಯನ್ನು ದಾನ ಮಾಡುವುದರಿಂದ ಪಾಪಗಳ ವಿಮೋಚನೆಯಾಗುವುದು. ಬೆಳ್ಳಿಯನ್ನು ದಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುವುದು ಮತ್ತು ಒತ್ತಡ ಕಡಿಮೆಯಾಗುವುದು. ಬಂಗಾರ ದಾನ ಮಾಡುವುದರಿಂದ ಸರ್ವ ದೋಷಗಳು ನಿವಾರಣೆ ಆಗುವವು. ಹಣ್ಣು ದಾನ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಜ್ಞಾನ ಸಿದ್ಧಿಯಾಗುವುದು. ಮೊಸರು ದಾನ ಮಾಡುವುದರಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸಹಾಯವಾಗುವುದು. ತುಪ್ಪವನ್ನು ದಾನ ಮಾಡುವುದರಿಂದ ರೋಗನಾಶ ಮತ್ತು ಆರೋಗ್ಯ ವೃದ್ಧಿಯಾಗುವುದು. ಹಾಲನ್ನು ದಾನ ಮಾಡುವುದರಿಂದ ಸುಖ ಶಾಂತಿ ಲಭಿಸುವುದು. ಮಧು ಅಂದರೆ ಜೇನು ತುಪ್ಪ ದಾನ ಮಾಡುವುದರಿಂದ ಸಂತಾನ ಭಾಗ್ಯ ಲಭಿಸುವುದು. ನೆಲ್ಲಿಕಾಯಿ ದಾನ ಮಾಡುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುವುದು. ತೆಂಗಿನಕಾಯಿ ದಾನ ಮಾಡುವುದರಿಂದ ಅಂದುಕೊಂಡ ಕಾರ್ಯ ನೆರವೇರುವುದು. ದೀಪವನ್ನು ದಾನ ಮಾಡುವುದರಿಂದ ಕಣ್ಣಿನ ದೃಷ್ಟಿ ಚುರುಕಾಗುವುದು. ಗೋದಾನ ಮಾಡುವುದರಿಂದ ಸಾಲಗಳು ತೀರಿ ಹಿರಿಯರ ಮತ್ತು ಸ್ವಾಮಿಗಳ ಆಶೀರ್ವಾದ ದೊರೆಯುವುದು. ಭೂದಾನ ಮಾಡುವುದರಿಂದ ಮರಣಾನಂತರ ಸದ್ಗತಿ ದೊರಕುವುದು. ವಸ್ತ್ರದಾನ ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುವುದು. ಅನ್ನದಾನ ಮಾಡುವುದರಿಂದ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಯಾಗುವುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.